ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇವತ್ತಿಂದ ಪಕ್ಷ ಪ್ರಾರಂಭ. ನಿನ್ನೆ ಪೌರ್ಣಮಿಯಾಗಿದೆ. ಇವತ್ತಿಂದ ನಿಮ್ಮ ಪಿತೃದೇವತೆಗಳಿಗೆ ಆಹಾರ ಮತ್ತೆ ಅವರ ಆಶೀರ್ವಾದ ಪಡೆಯೋದಕ್ಕೆ ಸುಗಮ ಕಾಲ. ಇವತ್ತಿನ ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಚ್ಛಿಸಿದ ಕಾರ್ಯಗಳು ಸ್ವಲ್ಪ ನಿಧಾನವಾದರೂ ಅಚ್ಚುಕಟ್ಟಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡುವಂತಹ ಶುಭ ದಿವಸ. ಜೊತೆಗೆ ಹೊಸ ವ್ಯವಹಾರಗಳು ಏನೇ ಮಾಡಿದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು, ಹಿತೈಷಿಗಳು ಯಾರೇ ಆಗಿದ್ರು ಅವರಿಂದ ಬರುತ್ತೆ. ಆದರೆ ಅವರಿಗೆ ಮನವರಿಕೆ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡಿ ನಿಮಗೆ ಶುಭವಾಗಿ ಲಾಭಾಂಶ ದಿನಮಾನವಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿನದಿಂದ ಆರಂಭ ಅಂದ್ರೆ ಈ ದಿವಸದ ಪ್ರತಿ ಮಾರ್ನಿಂಗ್ ಎದ್ದದಿಂದ ಆರಂಭದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಯಥೇಚ್ಛವಾಗಿ ನೆನ್ನೆನೆ ಪ್ಲಾನಿಂಗ್ ಮಾಡ್ಕೊಂಡಿರ್ತೀರಿ. ಇವತ್ತಿಷ್ಟು ಕೆಲಸ ಮಾಡಬೇಕು, ನಾನು ಹೀಗೆ ಮಾಡಬೇಕು, ನಾನು ಹೀಗೆ ಮಾಡಿದ್ರೆ ತುಂಬ ಉತ್ತಮ ಅಂತ. ಆದರೆ ಯಾವ ಕೆಲಸಗಳಲ್ಲೂ ನಿಮಗೆ ಜಯಗಳನ್ನು ಈ ದಿನದಲ್ಲಿ ಕಾಣೋಕೆ ಆಗೋದಿಲ್ಲ. ಜೊತೆಗೆ ಸಂಜೆ ವೇಳೆಗೆ ಆರೋಗ್ಯದ ಕಡೆ ಒಂದಷ್ಟು ಸುಸ್ತಾಗಿರುವಂಥದ್ದು ಗಮನ ಕೊಡುವಂತಕ್ಕದ್ದು. ಭೂ ವ್ಯವಹಾರಗಳು, ನೂತನ ವ್ಯವಹಾರಗಳಿಗೆ ಶುಭ ಕಾಲ ಅಲ್ಲ. ವೃಷಭ ರಾಶಿಯವರಿಗೆ ಬರುವಂತಹ ಋಣಭಾರಗಳು ಯಾವುದೇ ಇದ್ರೂ ಅದು ಬಂದು ನಿಮಗೆ ಸೇರ್ಪಡೆ ಆಗತ್ತೆ. ಇವತ್ತಿನ ಶುಭ ಸುದ್ದಿ ಅಂದ್ರೆ ಇದಿಷ್ಟೇ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಗುರುಗಳ ಆರಾಧನೆ ಅಂದ್ರೆ ನವಗ್ರಹಗಳ ಆರಾಧನೆ, ಅದರಲ್ಲಿ ಗುರುಗ್ರಹಗಳ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಉದ್ಯೋಗ ಸ್ಥಳಗಳಲ್ಲಿ ಎಷ್ಟೇ ಒತ್ತಡಗಳಿದ್ರೂ ನಿವಾರಣೆ ಮಾಡಿಕೊಂಡು ಅಂದ್ರೆ ಅದನ್ನೆಲ್ಲ ಬದಿಗೆ ಒತ್ತಿಟ್ಟು ನಿಮ್ಮ ಕೆಲಸ ನೀವು ಇದನ್ನ ಮಾಡೋದ್ರಿಂದ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಕಾಯಂ, ಯಾರು ಟೆಂಪರರಿ ಮಾಡ್ತಿರ್ತೀರಿ ಅವ್ರಿಗೆ ಪರ್ಮನೆಂಟ್ ಆಗುತ್ತೆ. ಯಾರು ಅದನ್ನ ಪರ್ಮನೆಂಟ್ ಕೆಲಸ ಮಾಡ್ತಿರೋರಿಗೆ ಮೇಲೆ ಅಧಿಕಾರಿಗಳಾಗುವಂತ ಒಂದಷ್ಟು ಸುಸಂದರ್ಭ ಅಂತಾನೂ ಹೇಳ್ಬೋದು. ಜೊತೆಗೆ ನಿಮಗೆ ದಾಂಪತ್ಯದಲ್ಲಿ ಒಂದಷ್ಟು ಬಿರುಸು, ಒಂದಷ್ಟು ಕುಟುಂಬದ ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಕಲಹಗಳ ಇರೋದರಿಂದ ಅದನ್ನೆಲ್ಲ ಬದಿಗೆ ಒತ್ತಿಟ್ಟು ನಿಮ್ಮ ಕೆಲಸಗಳನ್ನು ಮಾಡಿ ಯಶಸ್ಸಿನ ದಿನಮಾನವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸದ ದಿನಮಾನದ ಪ್ರವೃತ್ತಿಯಲ್ಲಿ ವ್ಯಾಪಾರ, ವ್ಯವಹಾರ, ಯಾವುದೇ ವೃತ್ತಿ ಕ್ಷೇತ್ರ, ಯಾವುದೇ ಬರಬೇಕಾದಂತಹ ಹಣ ಮತ್ತೆ ನಿಮ್ಮ ಕೈ ಬಿಟ್ಟೋಗಿರುವಂಥದ್ದು ಅಂದ್ರೆ ನೀವ್ಯಾರಿಗೆ ಕೊಡಬೇಕಾಗಿರುವಂತಹ ಹಣ ಎಲ್ಲ ಪ್ರಮುಖವಾಗಿ ಸರಿದೂಗುವಂತಹ ದಿನಮಾನ. ಜೊತೆಗೆ ಗೃಹ ಬಳಕೆಗೆ ಒಂದಷ್ಟು ಹೊಸ ಪರ್ಚೇಸಿಂಗ್, ನೀವ್ಯಾವುದೇ ವಸ್ತುಗಳು ಪರ್ಚೇಸಿಂಗ್ ಮಾಡುವಂತಹ ಒಂದಷ್ಟು ಶುಭ ಯೋಗ ಮತ್ತೆ ವಸ್ತು ವಾಹನಗಳನ್ನು ಕೊಳ್ಳುವಂತಹ ಶುಭ ಯೋಗವಾಗಿರುತ್ತೆ. ಈ ದಿನಮಾನ ಮಧ್ಯಾಹ್ನದ ನಂತರ ಅಂದ್ರೆ ದಿನದ ಅರ್ಧ ಭಾಗದಲ್ಲಿ ನಿಮಗೆ ಒಂದಷ್ಟು ಆರೋಗ್ಯದ ಕಡೆ ಇಳಿಮುಖವಾಗಿರುತ್ತೆ. ಅಂದ್ರೆ ಟೆನ್ಷನ್ಗೋ ಅಥವಾ ಒಂದಷ್ಟು ನಿಮ್ಮ ಟಯರ್ಡ್ಗೋ ನಿಮಗೆ ಬೇಡಪ್ಪ ಮನೆಗೆ ಹೊಟ್ಟೋಗೋಣ ಅಂದಂಗೆ ಆಗಿರುತ್ತೆ. ನಿಮ್ಮ ಕೆಲಸಗಳನ್ನ ಒತ್ತಡಗಳ ಬದಿಗಟ್ಟಿಟ್ಟು ನಿಮ್ಮ ಕೆಲಸ ಮಾಡಿ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 3, ಶುಭ ವರ್ಣ ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಉದ್ಯೋಗದ ಸ್ಥಳದಲ್ಲಿ ಹೆಚ್ಚುವರಿ
ಅಂದ್ರೆ ನಿಮ್ಮ ಕೆಲಸಗಳಲ್ಲಿ ಏನೇ ಮಾಡ್ತಿದ್ರು ಒಂದಷ್ಟು ಪ್ರೆಷರ್ ಜಾಸ್ತಿ ಆಗಂಥದ್ದು. ಜೊತೆಗೆ ಶತ್ರು ಬಾಧೆಗಳು ತುಂಬಾ ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ. ಅಂದ್ರೆ ನೀವು ಯಾರೋ ಗೊತ್ತಿರೋದೇ ಇಲ್ಲ, ನಿಮ್ಮ ಜೊತೆಲೇ ಇರ್ತಾರೆ, ಇವನು ತುಂಬಾ ಯಶಸ್ಸನ್ನು ಸಹಿಸಲಾಗದಂಥವ್ರು, ನಿಮಗೆ ಶತ್ರುತ್ವಗಳು ತುಂಬಾ ಜಾಸ್ತಿ ಕಾಣ್ತಾ ಇರುತ್ತೆ. ಜೊತೆಗೆ ದಿನದ ಅರ್ಧ ಭಾಗದ ನಂತರದಲ್ಲಿ ಅಪಘಾತಗಳಿಗೆ, ಒಂದಷ್ಟು ಸಮಸ್ಯೆಗಳಿಗೆ ನಿಮ್ಮ ದಾರಿಯಿಂದ, ನಿಮ್ಮ ಯೋಚನೆಗಳಿಂದ, ನಿಮ್ಮ ಕೆಲಸಗಳಿಂದ ನೀವು ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ದಿನದ ಅರ್ಧ ಭಾಗದ ನಂತರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂ ವಂದನಾಂ ಮೃತ್ಯೋರ್ಮೋಕ್ಷಮಾಮೃತಾತ್. ಈ ಮಂತ್ರ ಪಠಣೆಯಿಂದ ಶುಭ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆದಾಯಕ್ಕಾಗಿ ನೀವು ಹೊಸ ಕೆಲಸಗಳನ್ನ, ಹೊಸ ಮೂಲಗಳನ್ನ ಹುಡುಕುವಂತಹ ಶುಭ ದಿವಸ. ಜೊತೆಗೆ ನಿಮಗೆ ಅಭಿವೃದ್ಧಿಗಳಿಗೆ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ. ಆದರೆ ನಿಮಗೆ ಗೊತ್ತಿರೋದ್ರ ಕಡೆ ಮಾತ್ರ ಹೋಗಿ, ಗೊತ್ತಿಲ್ಲದಿರೋದ್ರ ಕಡೆ ನೀವು ಕೈ ಹಾಕೋದ್ರಿಂದ ಪೆಟ್ಟು ಬೀಳುತ್ತೆ. ಜೊತೆಗೆ ಋಣಭಾರಗಳು, ನಿಮಗೆ ಯಾವುದೇ ಸಾಲ ಬಾಲಗಳಿದ್ರೆ ಅದು ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ. ಅದನ್ನ ಕ್ಲಿಯರ್ ಮಾಡಿಕೊಂಡು ಹೊಸ ವ್ಯವಹಾರಕ್ಕೆ ಕೈ ಹಾಕಿ ಶುಭವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ದರ್ಶನ ಅಥವಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಹಿರಿಯರಿಂದ, ಗುರು ಹಿರಿಯರಿಂದ, ಆಪ್ತರಿಂದ, ಜೊತೆಗೆ ನಿಮ್ಮ ಹಿತೈಷಿಗಳಿಂದ ಕೆಲವೊಂದಷ್ಟು ಸಲಹೆಗಳು ಬರುತ್ತೆ. ನೀವು ಈ ಕೆಲಸ ಮಾಡೋದ್ರಿಂದ ಕರೆದು ಅವರೇ ಬುದ್ಧಿವಾದ ಹೇಳೋಂಥದ್ದು. ನೀನು ಈ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಬೇಕಾಗಿದೆ ನೋಡಿ, ಈ ರೀತಿ ಹೋಗು ಅಂತಂದು ಎಲ್ಲ ಮಾತುಗಳನ್ನು ತಕ್ಕೊಂಡು ನೀವು ಕೆಲಸ ಮಾಡೋದ್ರಿಂದ, ಸ್ವೀಕಾರ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಭವಿಷ್ಯದಲ್ಲಿ ತುಂಬಾ ವಿಶೇಷವಾದ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಇವತ್ತಿನ ದಿವಸದಲ್ಲಿ. ಜೊತೆಗೆ ಜಯ ಹಾಗೂ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವಂಥದಕ್ಕೆ ಗುರು ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಿಮ್ಮ ಧರ್ಮ ಪತ್ನಿ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ಹಾಗಾಗಿ ನಿಮಗೆ ಬಹುಮುಖ್ಯವಾದ ವ್ಯವಹಾರಗಳಲ್ಲಿ ವಿಶೇಷವಾದಂತಹ ಜಯ ಕಾಣುವಂತಹ ಶುಭ ದಿವಸ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ದತ್ತಾತ್ರೇಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸ್ಥಳಗಳಲ್ಲಿ ನಿಮಗೆ ಎಷ್ಟೇ ಒಂದಷ್ಟು ಒತ್ತಡಗಳಿದ್ರು, ಎಲ್ಲ ಇದ್ರೂ ನಿಮಗೆ ನಿಮ್ಮ ಗುರು ಹಿರಿಯರಿಂದ ಎಲ್ಲ ಕಡೆ ಜಯಗಳನ್ನು ಸಂಪಾದನೆ ಮಾಡುವಂತಹ ಶುಭ ದಿವಸ. ಜೊತೆಗೆ ನಿಮಗೆ ಈ ದಿನಮಾನದಲ್ಲಿ ನಿಮಗೆ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು. ಯಾಕೆಂದ್ರೆ ಯಾರೇ ಬಂದು ಏನೇ ಪ್ರವೋಕ್ ಮಾಡಿದ್ರು, ಏನೇ ಒಂದಷ್ಟು ಒತ್ತಡಗಳು ಹೇಳಿದ್ರು, ನಿಮ್ಮ ಮಾತಿನ ಮೇಲೆ ಕೋಪಗೆ ಅಗ್ರೆಸ್ ಆಗ್ದೇನೆ ಒಂದಷ್ಟು ತಾಳ್ಮೆಯಿಂದ ಒಂದಷ್ಟು ಉತ್ತರಗಳನ್ನು ಕೊಡ್ಕೊಂಡು ನಿಮ್ಮ ವೃತ್ತಿ ಕ್ಷೇತ್ರಗಳನ್ನ ಬೆಳವಣಿಗೆ ಮಾಡ್ಕೊಳ್ಳುವಂತ ಶುಭ ದಿವಸ. ನಿಮಗೆ ಇದೊಂದಿನ ಪರೀಕ್ಷೆ ಅಂತಾನೆ ಅನ್ಕೋಬೇಡಿ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕಪ್ಪು ಚುಕ್ಕೆ ಬರದರ ರೀತಿ ನೋಡ್ಕೊಳ್ಳಿ. ಕೋಪದ ಕೈಗೆ ಬುದ್ಧಿಯನ್ನು ದಯವಿಟ್ಟು ಈ ದಿವಸದಲ್ಲಿ ವೃಶ್ಚಿಕ ರಾಶಿಯವರು ಕೊಡಬೇಡಿ. ಕೊಡೋದ್ರಿಂದ ಒಂದಷ್ಟು ಅವಮಾನ ಅಪಮಾನಗಳಿಗೆ ನೀವೇ ದಾರಿ ಮಾಡಿಕೊಟ್ಟಂತ ಅವಕಾಶಗಳಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಮಾನಸಿಕವಾಗಿ ನೀವು ಯಾವುದೇ ಒಂದಷ್ಟು ಖಿನ್ನತೆಗೆ ಒಳಗಾಗಿದ್ರೆ, ಒಂದಷ್ಟು ಕೋಪಗಳಿಗೆ ಒಳಗಾಗಿದ್ರೆ, ಒಂದಷ್ಟು ಸ್ವಭಾವಗಳು ನಿಮ್ದೇನೋ ಬಿಡಪ್ಪ ಸಪ್ರೇಟ್, ಅವನೇ ಹಾಗೇ ಇರ್ತಾನೆ, ಅವನು ಯಾವಾಗಲೂ ಒಂಟಿ ಅನ್ನುವಂತಹ ಸಮಸ್ಯೆಗಳಾಗಿದ್ರೆ, ವೈಮನಸ್ಸುಗಳು ಯಾವುದೇ ಇದ್ರೂ ಎಲ್ಲನೂ ಬದಿಗೊತ್ತಿಟ್ಟು ನಿಮ್ಮ ಕೆಲಸಗಳನ್ನ ನಮ್ರತೆಯಿಂದ ಮಾಡಿ. ಇಲ್ಲವಾದರೆ ನಿಮಗೆ ಒಂದಷ್ಟು ಪೆಟ್ಟು. ಯಾಕೆಂದ್ರೆ ಪಾಲುದಾರಿಕೆ ವಿಚಾರಗಳಾಗಿರ್ಬೋದು, ಭೂಮಿ ವಿಚಾರಗಳಾಗಿರ್ಬೋದು, ಒಂದಷ್ಟು ಲೇಬರ್ಗಳು ನಿಮಗೆ ಬರಬೇಕು ಅನ್ಕೊಂಡಿರೋರು ಬರ್ದೇನೆ ಇರ್ಬೋದು. ಸಣ್ಣ ವಿಚಾರದಲ್ಲಿ ತಿಳಿಸೋದ್ರೆ ಎಲ್ಲರಿಗೂ ನೀವು ಕೋಪಕ್ಕೆ ತುತ್ತಾಗಿರ್ತೀರಿ. ಹಾಗಾಗಿ ಗುರು ಹಿರಿಯರ ಸಲಹೆ ಮುಖೇನ ನಿಮ್ಮ ಕೆಲಸ ಮಾಡೋದು ಒಳಿತು. ಇವತ್ತಿನ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೇಶ್ವರ ಅಂತ ಒಂದಷ್ಟು ವಿಚಾರಗಳಿರ್ಬೇಕು. ಅಂದ್ರೆ ಶನಿಗ್ರಹ ಅಷ್ಟೋತ್ತರ ಪಠನ ಮಾಡೋದ್ರಿಂದ ಸಮಸ್ಯೆಗಳು ಮುಕ್ತವಾಗುತ್ತೆ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಧನಲಾಭ, ದೂರ ಪ್ರಯಾಣ ಮತ್ತೆ ಯೋಗ ಎಲ್ಲದೂ ನಿಮಗೆ ತಾನೇ ಒಳದು ಬರುತ್ತೆ. ನಾನು ಇವತ್ತು ಅನ್ಕೊಂಡೇ ಇರಲಿಲ್ಲ ಕಣಪ್ಪ ಬಂದೆ ಇಲ್ಲಿಗೆ ಅನ್ನುವಂಥ ಸಂದರ್ಭ ಆಗಿರುತ್ತೆ. ಕುಟುಂಬದವರಿಂದ ಸಿಹಿ ಸುದ್ದಿ, ಯಾವುದಾದ್ರೂ ವಿಚಾರದಲ್ಲಿ ಕುಟುಂಬದವರು ಯಾರೇ ಆಗಿರ್ಬೋದು, ನಿಮ್ಮ ಮಗ ಒಳ್ಳೆ ಸಂಬಳಕ್ಕೆ ಕೆಲಸಕ್ಕೆ ಹೋಗಿ ಬರ್ಬೋದು, ತುಂಬಾ ವಿಶೇಷವಾದಂಥ ಸಿಹಿ ಸುದ್ದಿ ಕೇಳುವಂಥ ಶುಭ ದಿವಸವಾಗಿರುತ್ತೆ. ಜೊತೆಗೆ ವ್ಯವಹಾರಗಳಲ್ಲಿ ನೀವು ಮಧ್ಯಾಹ್ನದ ಅಪರಾಹ್ನದ ನಂತರದಲ್ಲಿ ಯಾವುದೇ ವ್ಯವಹಾರಗಳಿಗೆ ಕೈ ಹಾಕೋದು ಒಳಿತಲ್ಲ. ಇಲ್ಲಾದ್ರೆ ಕೈ ಸುಟ್ಕೊಳ್ಳುವಂಥ ಸಂದರ್ಭ ಯಥೇಚ್ಛವಾಗಿ ಕಂಡು ಬರುತ್ತೆ. ಮಕರ ರಾಶಿಯವರಿಗೆ
ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ, ವಿಷ್ಣು ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕುಟುಂಬದ ಸದಸ್ಯರ ಮೇಲೆ ಒಂದಷ್ಟು ಬೆಂಬಲಗಳು, ಅಂದರೆ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ನಿಮ್ಮ ಒಂದು ಬೆಂಬಲ ಬೇಕು. ನಿಮಗೆ ಅನಿರೀಕ್ಷಿತವಾಗಿ ನಿಮ್ಮ ಕುಟುಂಬದವರ ಸಹಕಾರ ಕೂಡ ಸಿಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು, ನೂತನ ಗೃಹ ನಿರ್ಮಾಣಕ್ಕೆ ನೂತನವಾದ ಬೆಲೆ ಬಾಳುವ ಪದಾರ್ಥಗಳನ್ನು ಖರೀದಿ ಮಾಡುವ ಯೋಗ. ಜೊತೆಗೆ ಹೊಸ ವ್ಯವಹಾರಗಳ ಮೇಲೆ ನಂಬಿಕೆ ಮೇಲೆ ವ್ಯವಹಾರ ಮಾಡೋದ್ರಿಂದ ದ್ರೋಹ. ಒಂದು ಯೋಗ, ಒಂದು ದ್ರೋಹ. ಹಾಗಾಗಿ ನಂಬಿಕೆಗಳ ಮೇಲೆ ಯಾರ ಮೇಲೂ ನಂಬಿಕೆ ಬೇಡ. ಅದೆಲ್ಲ ಒಂದು ಲಿಖಿತವಾದಂಥ ದಾಖಲಾತಿಗಳ ಮೇಲೆ ವ್ಯವಹಾರ ಮಾಡಿ, ನಿಮಗೆ ಆದಾಯದ ಮೂಲವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅವಿವಾಹಿತ, ಯಾರು ಮದುವೆಯಾಗಿ ಒಂದಷ್ಟು ಏನೋ ಸಮಸ್ಯೆಗಳಾಗಿರುತ್ತೆ, ಅಥವಾ ಏನೋ ಒಂದಷ್ಟು ವಿಚಾರದಲ್ಲಿ ಯಾರೋ ತೀರಿ ಹೋಗಿರ್ತಾರೆ, ಇಂಥವರಿಗೆ, ಅವಿವಾಹಿತರಿಗೆ ಅಥವಾ ಮದುವೆನೇ ಆಗಿರೋ ತುಂಬ ದಿನಗಳಿಂದ ಕಾಯ್ತಾ ಇರೋಂಥವ್ರಿಗೆ ವಿವಾಹದಲ್ಲಿ ಶುಭ ಯೋಗ. ಇವತ್ತಿನ ಮಾತುಕತೆಗಳಾಗಿರ್ಬೋದು, ಅನಿರೀಕ್ಷಿತವಾಗಿ ನಿಮಗೆ ಒಂದಷ್ಟು ದಾಂಪತ್ಯದ ಕಡೆಗೆ ಅಂದರೆ ನವಜೋಡಿ ಆಗುವಂಥ ಶುಭ ಯೋಗವಾಗಿರುತ್ತೆ. ಜೊತೆಗೆ ನಿಮಗೆ ಮನೆಗಳಲ್ಲಿ ಹಬ್ಬದ ವಾತಾವರಣಗಳು, ಇದೇ ವಿಚಾರ ಅಂತಲ್ಲ, ಬೇರೆ ವಿಚಾರಗಳ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಸಂತಸಮಯ ವಾತಾವರಣಗಳು ಬರುತ್ತೆ. ಕೃಷಿ ಕ್ಷೇತ್ರದಲ್ಲಿರುವಂಥವರಿಗೆ ಉತ್ತಮ ಲಾಭ. ಹೈನುಗಾರಿಕೆ ಮಾಡುವಂಥವರು, ಕೊಳ್ಳೋದು ಅಥವಾ ಹಸುಗಳನ್ನು ಮಾರುವಂಥದ್ದು, ಯಾವುದೇ ಒಂದು ವೃತ್ತಿ ಜೀವನದಲ್ಲಿರಲಿ, ಅವರಿಗೆ ವಿಶೇಷ ಧನ ಲಾಭವಾಗಿರುತ್ತೆ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ, ಹನುಮಾನ್ ದೇವಾಲಯ ದರ್ಶನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.